ಮೊಟ್ಟ ಮೊದಲನೇದಾಗಿ ಕೇಳಿ ವೆನುಧ್ವನಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೀವು ಇಷ್ಟೊಂದು ಜವಾಬ್ದಾರಿಯುತವಾಗಿ ಈ ದಿನಗಳನ್ನು ನೆನಪಿಸ್ಕೊಂಡು ನಮ್ಮನ್ನು ಕರೆಸಿ ಈ ಥರ ಮಾತುಗಳನ್ನ ನಮ್ಮಿಂದ ಕೇಳಲು ಇಷ್ಟಪಡ್ತೀರಿ. ಅದಕ್ಕಾಗಿ ನಾನು ಮೊಟ್ಟ ಮೊದಲಾಗಿ ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಿ ಥ್ಯಾಂಕ್ ಯು ಹೇಳಬೇಕಂತೀನಿ. ನಿಮ್ಮ ಸಾಮಾಜಿಕ ಕಳಕಳಿಯನ್ನು ನಾನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಏನಕ್ಕೆ ಈ ವಿಶ್ವ ಕ್ಷಯರೋಗ ದಿನ ಅಂತ ಅಂದ್ರೆ ಮಾರ್ಚ್ 24 ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾವಾಗಿಂದ ಇದು ಶುರು ಮಾಡ್ಕೊಂಡ್ವಿ? 1983 ಇಲ್ಲಿಯ ತನಕನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. 1987 ಡಿಸಿಷನ್ ತಗೊಳ್ಳಲ್ಪಟ್ಟಿತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ. ಯಾಕೆ ಮಾರ್ಚ್ 24? ಮೊದಲನೇ ಪ್ರಶ್ನೆ. ಯಾಕೆ ಅಂತಂದ್ರೆ 1882 ಒಬ್ಬ ಮಹಾವಿಜ್ಞಾನಿ ಡಾಕ್ಟರ್ ರಾಬರ್ಟ್ ಕಾಚ್ ಅಂತ ಒಂದು ಬ್ಯಾಕ್ಟೀರಿಯಾನ್ನು ಕಂಡುಹಿಡಿದ್ರು. ಏನು ಈ ಬ್ಯಾಕ್ಟೀರಿಯಾ? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಇದರ ಹೆಸರು. ಏನು ಅದನ್ನ ಕಂಡುಹಿಡಿದ್ರೆ ಏನಂತ ದೊಡ್ಡ ಸಾಧನೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಬಹಳ ಬಹಳ ಹಳೆಯ ರೋಗ. ಇತಿಹಾಸದ ವೇದ ಪುರಾಣಗಳಲ್ಲಿ ಕೂಡ ಇದನ್ನ ಮೆನ್ಷನ್ಡ್ ಇದೆ. ಯಾಕೆ ಅಂತಂದ್ರೆ ಇದಕ್ಕೆ ಕ್ಷಾಮ ಅನ್ನೋ ಹೆಸರುಗಳಿದೆ. ಸೊ ಆ ಟೈಮಲ್ಲಿ ಕೂಡ ಇದರದ್ದು ಉಲ್ಲೇಖ ಇದೆ ನಮ್ಮ ಇತಿಹಾಸದಲ್ಲಿ, ಅಲ್ಲಿ ವೇದ ಪುರಾಣದಲ್ಲಿ. ಮತ್ತೊಂದು ಏನು ಹೇಳಬೇಕು ಅಂತಂದ್ರೆ, ಗ್ರೀಕ್ ಸಿವಿಲೈಸೇಷನ್ ಆಯಿತು, ಅದರ್ ಯುರೋಪಿಯನ್ ಏನ್ಷಿಯಂಟ್ ಸಿವಿಲೈಸೇಷನ್ ಅಲ್ಲೂ ಇದನ್ನ ಫಿಸಿಸ್ ಅಂತ ಕರೆದ್ರು. ಸೊ ಡಿಸೀಸ್ ಆಫ್ ಕನ್ಸಂಪ್ಷನ್ ಅಂತ, ನುಂಗು ಬಿಡ್ತದೆ ಇದು ಡಿಸೀಸು ಅಂತ ಅವಾಗೇ ಹೆಸರು ಪಟ್ರು. ಕೆಲವೊಬ್ರು ಇದನ್ನ ವೈಟ್ ಪ್ಲೇಗ್ ಅಂತ ಕರೆದ್ರು. ಸೊ ಈ ಥರ ಇದು ಏನು ಅಂತಾನೆ ಗೊತ್ತಿರಲಿಲ್ಲ. ಇದು ಬ್ಯಾಕ್ಟೀರಿಯಲ್ ಡಿಸೀಸೋ ವೈರಲ್ ಡಿಸೀಸೋ ಏನು ಅಂತ ಗೊತ್ತಿದ್ದಿಲ್ಲ. ಬಟ್ ಡಿಸೀಸ್ ಆಫ್ ಡೆತ್ ಅಂತ ಹೆಸರಾಗ್ಬಿಟ್ಟಿತ್ತು. ಅಂಥ ಒಂದು ದಿನಗಳಲ್ಲಿ ಇದು ಏನಿಂದ ಆಗ್ತಾ ಇದೆ ಅಂತ ಕಂಡಿದ್ದು ಡಾಕ್ಟರ್ ರಾಬರ್ಟ್ ಕಾಚ್ ಅವರು. ಇದು ಒಂದು ಬಹುಮುಖ್ಯ ಪರಿಶೋಧನೆ ನಮ್ಮ ಇತಿಹಾಸದಲ್ಲಿ. ಸೊ ಈ ಪರಿಶೋಧನೆಯನ್ನು ಗುರುತಿಸಲಿಕ್ಕೆ ಈ ದಿನದಂದು ನಾವು ಅಂದರೆ ರಾಬರ್ಟ್ ಕಾಚ್ ಅವರ ಜನ್ಮದಿನವನ್ನು ನಾವು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ ಆಚರಿಸ್ತೀವಿ. ಬನ್ನಿ, ಇವತ್ತಿನ ದಿನದ ಥೀಮ್ ಈಗ ಪ್ರತಿ ವರ್ಷ ಏನಾದರೂ ಇದ್ದೇ ಇರುತ್ತೆ. ಈ ವರ್ಷದ ಘೋಷವಾಕ್ಯ ಥೀಮ್ ಎಸ್, ವಿ ಕ್ಯಾನ್ ಎಂಡ್ TB. ಎಸ್, ಅದಕ್ಕೆ ನಾನು ನಿಮ್ಮನ್ನ ಮೊದಲೇ ಅಪ್ರಿಷಿಯೇಟ್ ಮಾಡಿದೆ. ನಾವು ಡಾಕ್ಟರ್ಸ್ ಕೈ ಜೋಡಿಸ್ತಿದ್ದೀವಿ, ಎಷ್ಟೊಂದು ಸರ್ಕಾರದಿಂದ ಎಷ್ಟೋ ಆಯೋಜನೆಗಳು ಬರ್ತಾ ಇದಾವೆ, ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲದರ ಜೊತೆಗೆ ನಿಮ್ಮಂಥವರು ರೇಡಿಯೋದವರು ಕೂಡ ಇದಕ್ಕೆ ಕೈ ಜೋಡಿಸಿದ್ರಿಂದ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದೆ. ಸೊ ಎಲ್ಲರೂ ಕೂಡ್ಕೊಂಡು ಎಸ್ ವಿ ಕ್ಯಾನ್ ಎಂಡ್ TB ಅನ್ನೋದನ್ನು, TB ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ನನ್ನೊಂದು ಅನುಭವ. ಫಸ್ಟ್ ನಾವು ಯಾವುದೋ ಪೇಷಂಟ್ನ TB ಇದೆ ಅಂತ ಡಯಾಗ್ನೋಸ್ ಮಾಡಿ ಅವರಿಗೆ ಅದನ್ನು ಹೇಳೋದ್ರಲ್ಲಿ ಫಸ್ಟ್ ಸ್ಟಿಗ್ಮಾ ಏನು ಬರುತ್ತೆ ಅಂದರೆ ಆಕ್ಸೆಪ್ಟೆನ್ಸ್. ಅಂದರೆ ಅದನ್ನು ನಮ್ಗೆ ಆಗಿದೆನಾ ಅಂತ ಹೇಳ್ಕೊಳಕ್ಕೇ ಜನ ಹಿಂಜರಿತಾರೆ. ನಮ್ಮ ಫ್ಯಾಮ್ಲಿಯಲ್ಲೆಲ್ಲ TB ಇಲ್ಲ ರೀ, ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಫ್ಯಾಮ್ಲಿಯಲ್ಲಿ TBನ ಅಂಥದ್ದೆಲ್ಲ ನಮ್ಮ ಅಜ್ಜ ತಾತ ಮುತ್ತಾತನ ಕಾಲದಿಂದ ಇಲ್ಲ, ಇದೆಲ್ಲ ನಮ್ಗಾಗಲ್ಲ. ಹಾಗೆ ದಯವಿಟ್ಟು ಅನ್ಕೋಬೇಡಿ. TB ಯಾರಿಗಾದರೂ ಆಗ್ಬೋದು, ಅನುವಂಶಿಕ ಅಲ್ಲ. ಅದನ್ನು ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ನಮ್ಮ ಫ್ಯಾಮಿಲಿಯಲ್ಲಿಲ್ಲ ಅಂತ ಏನು ಹೇಳ್ತಿರಲ್ಲ, ಫ್ಯಾಮಿಲಿಯಲ್ಲಾಗಿ ಅಜ್ಜ ತಾತದಿಂದ ಬರಲಿಕ್ಕಿಲ್ಲ, ಆದರೆ ಮನೆಯಲ್ಲಿ ಒಬ್ಬರಿಗೆ TB ಇದ್ದರೆ ಎಲ್ಲರಿಗೂ ಹರಡಕ್ಕೆ ಸಾಧ್ಯ. ಆದರೆ ಮನೆಯಲ್ಲೇ TB ತೊಗೊಳಕ್ಕೆ ಸಾಧ್ಯನಾ? ಹಾಗೇನಿಲ್ಲ. ಸಮಾಜದಲ್ಲಿನೂ ಎಷ್ಟೋ TB ರೋಗಿಗಳು ಓಡಾಡ್ಕೊಂಡಿರ್ತಾರೆ. ನೀವು ಬಸ್ಸಲ್ಲಿ ಕೂತ್ಕೊಂಡಾಗ ಬರ್ಬೋದು, ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಬರ್ಬೋದು. ಎಲ್ಲಾದ್ರೂ ಯಾರೋ ಒಬ್ಬರು ಜವಾಬ್ದಾರಿ ಇಲ್ಲದೆ ಇರೋರು, ತಮ್ಗೆ TB ಇದ್ದವರು ಮಾಸ್ಕ್ ಧರಿಸದೆ ಹಾಗೆ ಕೂತ್ಕೊಂಡು ಕೆಮ್ಮಿದಾಗ ಎಲ್ಲಿಂದಾದರೂ ಬಂದಿರ್ಬೋದು. ಸೊ ಫಸ್ಟ್ ಆ ಸ್ಟಿಗ್ಮಾ ಬಿಡಿ. ನಮ್ಮ ಫ್ಯಾಮಿಲಿಯಲ್ಲಿ TB ಇಲ್ಲ, ಆ ಥರ ಏನಿಲ್ಲ. TB ಯಾರಿಗಾದರೂ ಎರಡನೇದು, TB ಬಂತು ಒಪ್ಕೊಂಡ್ರೆ ನಿಮಗೆ TB ಬಂತು, ಮುಗ್ದೋಯ್ತಪ್ಪ ಇನ್ನು ನನ್ನ ಕತೆ, ನನಗೇನು ಮಾಡೋಕ್ಕಾಗಲ್ಲ, ಸಾವೇ ನನಗೆ. ಆ ದಿನಗಳು ಯಾವತ್ತೋ ಹೋದವು. TBಯಲ್ಲಿ ಅತಿ ಒಳ್ಳೆಯ ಟ್ರೀಟ್ಮೆಂಟ್ ಈಗ ಅವೈಲಬಲ್ ಇದೆ. 100% ಬದುಕ್ಬೋದು, ಪ್ರೊವೈಡೆಡ್ ನೀವು ಸರಿಯಾಗಿ ಚಿಕಿತ್ಸೆ ಪಡೆದರೆ. ನಿಮ್ಮ ವೈದ್ಯರು ಹೇಳಿದಂತೆ ಮಿನಿಮಮ್ 6 ತಿಂಗಳಿಂದ ಅವ್ರು ಹೇಳ್ತಾರೆ ನಿಮಗೆ. ಹೆಚ್ಚು 6 ತಿಂಗಳಿರುತ್ತೆ, ಕೆಲವೊಬ್ಬರಲ್ಲಿ 8 ತಿಂಗಳು, ಕೆಲವೊಬ್ಬರಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಬೋದು. ಆದರೆ 99% 6 ತಿಂಗಳ ಟ್ರೀಟ್ಮೆಂಟು ಸರ್ಕಾರದಿಂದ ಬರುತ್ತೆ ಫ್ರೀಯಾಗಿ. ಅದನ್ನು ತೊಗೊಂಡ್ರೆ 100% ಗುಣಮುಖರಾಗ್ತೀರಿ. ಸೊ ಒಂದು, TB ಯಾರಿಗಾದರೂ ಬರ್ಬೋದು. ಎರಡನೇದು, TB ಬಂತು ಅಂದರೆ ಖಂಡಿತ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಸರ್ಕಾರ ಅರೌಂಡ್ 1991 ಯೋಜನೆಗಳನ್ನ ಹಾಕ್ಕೊಂಡು ಬಂತು. ಸೊ ಈಗ ಏನು ನಡೀತಾ ಇದೆ ಅನ್ನೋದನ್ನು ನಿಮಗೆ ಹೇಳಿಬಿಡ್ತೀನಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ NTEP ಅನ್ನೋ ಯೋಜನೆಯಡಿ ಪ್ರತಿಯೊಬ್ಬರು TBಯಿಂದ ಸಫರ್ ಆಗೋ ವ್ಯಕ್ತಿಗೂ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. 6 ತಿಂಗಳು ಉಚಿತ ಟ್ರೀಟ್ಮೆಂಟ್ ಅಲ್ಲದೆ ಪ್ರತಿ ತಿಂಗಳು TBಯಿಂದ ಬಳಲ್ತಾ ಇರೋ ಆ ವ್ಯಕ್ತಿಗೆ 500 ರೂಪಾಯಿ ಅಂತೆ
ಮಂತ್ಲಿ ಅವರ ಖಾತೆಗೆ ಜಮಾ ಆಗ್ತದೆ ಡೈರೆಕ್ಟ್ ಆಗಿ ಸರ್ಕಾರದಿಂದ. ಇದು ಯಾನಕ್ಕಾಗಿ ಅಂತಂದ್ರೆ ಅವರ ಎಕ್ಸ್ಟ್ರಾ ಪೌಷ್ಟಿಕ ಆಹಾರನ TB ಇರೋ ವ್ಯಕ್ತಿ ತಗೊಳ್ಳಿ ಅಂತ ಹೇಳಿ ಸರ್ಕಾರ ತನ್ನ ಯೋಜನೆಯಡಿ ಇದನ್ನ ಮಾಡಿದೆ. ಓಕೆ, ಆಮೇಲೆ TB ಇಂದ ಬಳಲ್ತಾ ಇದ್ದು ನೀವು ಯಾವುದಾದ್ರೂ ನೌಕರಿ ಅಥವಾ ಸರ್ಕಾರಿ ನೌಕರಿ ಇರ್ಬೋದು, ಪ್ರೈವೇಟ್ ನೌಕರಿ ಇರ್ಬೋದು, ಸರ್ಕಾರದಿಂದ ಕಾಯ್ದೆ ಇದೆ ನೀವು 6 ತಿಂಗಳು 100% ಅವರಿಗೆ ರಜೆ ಕೊಡಲೇಬೇಕು ಅಂತನ್ನೋ ಒಂದು ಇದೂ ಇದೆ. ಸೊ ಈ 3 ನೀವು ನೆನ್ಪಿಟ್ಕೋಬೇಕು. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು